ಒಂದೊಂದು ಸಲ ಮನುಷ್ಯ ಎಷ್ಟು ದುಃಖ ಪಡ್ತಾನಪ್ಪ ಅಂದ್ರೆ ನೋಡಿದವ್ರ ಕೈಲಿ ಕಿವುಚಿಸ್ಬೇಕು, ಅವ್ರ ಕಣ್ಣಾಗೂ ನೀರು ಬರಬೇಕು. ಅಷ್ಟು ನಿಮ್ಮ ಕಣ್ಣಾಗಿನ ನೀರು ಅವ್ರ ಮ್ಯಾಗ ಎಫೆಕ್ಟ್ ಆಗ್ತದೆ. ಅದನ್ನು ನಾ ಹೇಳ್ತೀನಿ, ಅದು ಕೂಡ ಕ್ಷಣಿಕ, ಅದು ಕೂಡ ಒಂದು ಭ್ರಮ. ಯಾಕಂದ್ರೆ ಎಷ್ಟೋ ಮಂದಿ ನನ್ನ ಮುಂದೆ ಬಂದು ಕಷ್ಟ ತೋಡ್ಕೊತಾರೆ. ನಾನು ಅನೇಕ ಸಾಧನ ಹೇಳ್ತೀನಿ ತಲೆ ಹೊಡ್ಕೊಂಡು. ಮುಂದೆ ನಾ ಕೇಳ್ತೀನಿ, ಒಂದು 5 ದಿವ್ಸ ಬಿಟ್ಟು ಸಾಧನೆ ಮಾಡ್ಕೊಳಬೇಕು. ಇಲ್ಲರಿ ಇನ್ನೊಂದು ತಿಂಗಳು ಊರು ಬರ್ಬೇಕಾಯ್ತು, ಅದಕ್ಕೆ ಬಂದ ಮೇಲೆ ಮಾಡ್ಕೊತೀನಿ ಅಲ್ರಿ ಅಂತಾರೆ. ಅಂದ್ರೆ ಇವ್ರ ದುಃಖದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನು ನೀವು ತಿಳ್ಕೊರಿ. ಇಂಥವ್ರ ಸಲುವಾಗಿ ನಮ್ಮಂಥವ್ರು ತಲೆ ಹೊಡ್ಕೊಂಡು ಭಾಳ ಸೀರಿಯಸ್ ತೊಗೊಂಡು ಗುದ್ದಾಡ್ಬೇಕು. ಒಬ್ರು ಮನ್ಯಾಗ ಸುತ್ತಿರ್ತಾರೆ, ಏನು ಜಗತ್ತು ಮೈ ಮ್ಯಾಗ ಬಿದ್ದವ್ರ ಟೈಪ್ ಅಳ್ತಾರೆ. ಒಂದು 2 ತಾಸು ಮಣ್ಣಾಗ ಬಿಟ್ಟು ಬರೋಮಟ ಅಷ್ಟು ಅಳೋದು, ನೆನಪು ಮಾಡ್ಕೊಂಡು ಅಳೋದು, ಯಾರು ಬಂದಾಗ ಅಷ್ಟು ಅಳೋದು. ಮರುದಿವ್ಸ ಬುಂದಿ ತಿಂತಾರೆ. ಎಲ್ಲವೂ ಕ್ಷಣಿಕ. ಆ ತೀವ್ರತೆ ಎಷ್ಟಿತ್ತು ನೋಡಿ. ಯಾರನ್ನು ಕಳ್ಕೊಂಡು ಇಡೀ ಜಗತ್ತ ಇಲ್ದಂಗೆ ಆಗುತ್ತೆ ಅಂತ ಒದ್ದಾಡ್ತಿರ್ತೀವಿ. ಅವ್ರು ಇವತ್ತು ನಮ್ಮ ಮುಂದೆ ಇಲ್ಲ. ಆದರೆ ನಮ್ಮ ಬದುಕು ನಡೆದತ್ತೆ. ಅದು ಹೇಗೆ ನಡೆದತ್ತೆ, ಮತ್ತು ಅವರಿದ್ದಾಗ ಹೇಗೆ ನಡೆದತ್ತೆ ಹಂಗೆ ನಡೆದತ್ತೆ. ಸುಮ್ಮನೆ ಒಂದು ಭ್ರಮ. ಇವ್ರು ಸತ್ತು ನನ್ನ ಜಗತ್ತ ಇದ್ದಿಲ್ಲ, ಇವ್ರು ಸತ್ತು ನನ್ನ ಕತೆ ಮುಗೀತು ಅಂತ ತಿಳ್ಕೊಂಡು ಇಂಥವ್ರನ್ನ ನಂಬಿ ಒಂದು ಸತ್ಯ ತಿಳ್ಕೊರಿ. ಇವತ್ತು ಜಗತ್ತು ಸಾಕ್ರೆಟಿಸ್, ಪ್ಲೂಟೋ, ಅರಿಸ್ಟಾಟಲ್, ಚಾಣಕ್ಯ ಇವರೆಲ್ಲ ಯಾವಾಗ ನೆನೆಸ್ಕೊಂಡು ಒಮ್ಮೆ ವಿನಃ ಆದಷ್ಟು 90% ಮರೆತೇ ಬಿಟ್ಟೈತಿ. ಇನ್ನು ನಾವು ನೀವು ಯಾವ ಲೆಕ್ಕ? ಸುಮ್ಮನೆ ಸೊಕ್ಕು, ಸುಮ್ಮನೆ ದಿಮಾಕು. ನಿಮ್ಮದು ಏನಿದ್ದದ್ದು ನಿಮ್ಮ ಮಕ್ಕಳೇ ನೆನೆಸೋದಿಲ್ಲ. ಎಷ್ಟು ಜನ ನೀವು ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊತೀರಿ, ಉಪಕಾರ ಮಾಡಿದ್ರೆ ಸ್ಮರಿಸ್ಕೊತೀರಿ. ವಿಚಾರ ಮಾಡಿರಿ, ಹೆಂಗದ ಜಗತ್ತು, ಹೆಂಗದ.